ನಮಸ್ಕಾರ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿ ಆರಂಭಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಬೆದರಿಕೆ ಹಾಕಿದರು ಟ್ರಾವಿಸ್ ಹೆಡ್. ನಂತರ ರೋಹಿತ್ ನೀಡಿದರು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಡೋ ಹಾಗೂ ಆಸೀಸ್ ನಡುವಿನ ಮೆಗಾ ಬ್ಯಾಟಲ್ಗೆ ವೇದಿಕೆ ಸಿದ್ಧವಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಹುನಿರೀಕ್ಷಿತ ಏಕದಿನ ಸರಣಿ ನಾಳೆಯಿಂದ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಈ ಏಕದಿನ ಸರಣಿಯ ಮೊದಲ ಪಂದ್ಯ ಪರ್ತ್ನ ಓಪ್ಟಸ್ ಅಂಗಳದಲ್ಲಿ ನಡೆಯಲಿದೆ. ಇನ್ನು 2025ರ ಚಾಂಪಿಯನ್ಸ್ ಟ್ರೋಫಿಯ ಮುಕ್ತಾಯದ ಬಳಿಕ ಭಾರತ ತಂಡ ತನ್ನ ಮೊದಲ ಏಕದಿನ ಸರಣಿಯನ್ನ ಕೂಡ ಆಡುತ್ತಿದೆ ಸ್ನೇಹಿತರೆ. ಇದಲ್ಲದೆ ಬಹುದಿನಗಳ ಬಳಿಕ ಟೀಂ ಇಂಡಿಯಾದ ಲೆಜೆಂಡ್ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇದೇ ಮೊದಲ ಬಾರಿಗೆ ಮನ್ ಇನ್ ಬ್ಲೂ ಪಡೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವ ಈ 3 ಪಂದ್ಯಗಳ ಏಕದಿನ ಸರಣಿಯು ಸಾಕಷ್ಟು ಕುತೂಹಲ ಹಾಗೂ ರೋಚಕತೆಯನ್ನ ಸೃಷ್ಟಿಸಿದೆ. ಆದಾಗ್ಯೂ ಏಕದಿನ ಸರಣಿಯ ಆರಂಭಕ್ಕೂ ಮುನ್ನವೇ ಆಸ್ಟ್ರೇಲಿಯಾ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದ್ದು, ತಂಡದ ಸ್ಟಾರ್ ಆಟಗಾರರೆಲ್ಲ ಗಾಯದ ಸಮಸ್ಯೆಯಿಂದಾಗಿ ಸರಣಿಯಿಂದ ಹೊರಬಿದ್ದಿದ್ದಾರೆ ಸ್ನೇಹಿತರೆ. ಈ ಮಧ್ಯೆ ಇದೀಗ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಸೀಸ್ ತಂಡದ ಸ್ಟಾರ್ ಆಟಗಾರ ಟ್ರಾವಿಸ್ ಹೆಡ್ ಟೀಂ ಇಂಡಿಯಾಗೆ ಖಡಕ್ ವಾರ್ನಿಂಗ್ ನೀಡುವ ಮೂಲಕ ದೊಡ್ಡ ಸಂದೇಶವನ್ನು ರವಾನಿಸಿದ್ದಾರೆ. ಪ್ರೀ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಟ್ರಾವಿಸ್ ಹೆಡ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತದಂತಹ ಬಲಿಷ್ಠ ತಂಡದ ವಿರುದ್ಧ ಆಡುವುದು ಯಾವಾಗಲೂ ಖುಷಿ ಕೊಡುತ್ತದೆ ಮತ್ತು ಟೀಂ ಇಂಡಿಯಾ ಎಲ್ಲ ಮಾದರಿಯಲ್ಲಿಯೂ ಬೆಸ್ಟ್ ತಂಡವಾಗಿದೆ ಹಾಗೂ ಅವರು ಒಳ್ಳೆಯ ಫೈಟ್ ನೀಡುತ್ತಾರೆ. ಭಾರತ ವಿರುದ್ಧ ಆಡಲು ನಾನು ತುಂಬಾ ಎಕ್ಸೈಟ್ ನಿಂದ ಕಾದು ಕುಳಿತಿದ್ದೇನೆ ಎಂದು ಟ್ರಾವಿಸ್ ಹೆಡ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾನು ಕಳೆದ ಕೆಲ ವರ್ಷಗಳಿಂದ ಭಾರತ ವಿರುದ್ಧ ಅವಿಸ್ಮರಣೀಯ ಇನ್ನಿಂಗ್ಸ್ ಗಳನ್ನ ಆಡುತ್ತಾ ಬಂದಿದ್ದೇನೆ. ಅದು 2023ರ ಏಕದಿನ ವಿಶ್ವಕಪ್ ಆಗಿರಬಹುದು ಅಥವಾ WTCಯ ಫೈನಲ್ ಪಂದ್ಯಗಳಾಗಿರಬಹುದು. ಹೀಗೆ ಟೀಂ ಇಂಡಿಯಾ ವಿರುದ್ಧ ಗೆಲ್ಲಲೇಬೇಕಾದ ಮಹತ್ವದ ಪಂದ್ಯದಲ್ಲಿ ನಾನು ನನ್ನ ಬೆಸ್ಟ್ ಆಟವನ್ನ ನೀಡಿದ್ದೇನೆ. ಇದೀಗ ಈ ಏಕದಿನ ಸರಣಿಯಲ್ಲಿಯೂ ಕೂಡ ನಾನು ಟೀಂ ಇಂಡಿಯಾಗೆ ಕಾಟವನ್ನ ನೀಡಲಿದ್ದೇನೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಟ್ರಾವಿಸ್ ಹೆಡ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಭಾರತ ವಿರುದ್ಧ ಆಡಲು ನಾನು ಎಂಜಾಯ್ ಮಾಡುತ್ತೇನೆ ಮತ್ತು ಟೀಂ ಇಂಡಿಯಾದ ಬೌಲರ್ ಗಳನ್ನ ಬೆಂಡಿಸುವುದು ನಿಜಕ್ಕೂ ಖುಷಿ ಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ರೋಹಿತ್ ಇದೇ ಪ್ರೀ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ತಂಡ ಯಾವುದೇ ಆಗಿರಬಹುದು, ದೇಶ ಯಾವುದೇ ಆಗಿರಬಹುದು ಅಥವಾ ಪಿಚ್ ಹೇಗಿದ್ದರೂ ಕೂಡ ನಮ್ಮ ಆಟಗಾರರು ಬೆಸ್ಟ್ ಪ್ರದರ್ಶನವನ್ನು ನೀಡುತ್ತಾರೆ. ಇತ್ತೀಚೆಗಷ್ಟೇ ಏಷ್ಯಾ ಕಪ್ ಮತ್ತು ವಿಂಡೀಸ್ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿ ಸರಣಿ ಹಾಗೂ ಕಪ್ ಗೆದ್ದಿರುವ ನಮ್ಮ ಟೀಂ ಇಂಡಿಯಾ ಇದೀಗ ಆಸೀಸ್ ತಂಡವನ್ನ ಅವರದ್ದೇ ನೆಲದಲ್ಲಿ ಸೋಲಿಸುವ ಎಲ್ಲಾ ಶಕ್ತಿಯನ್ನ ಹೊಂದಿದ್ದೇವೆ ಮತ್ತು ನಾವು ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದೇವೆ. ಅದಲ್ಲದೆ ನನ್ನ ಮೇಲೆ ಇದೀಗ ಕ್ಯಾಪ್ಟನ್ಸಿಯ ಭಾರವಿಲ್ಲ, ಬದಲಾಗಿ ಆಸ್ ಅ ಬ್ಯಾಟ್ಸ್ಮನ್ ಆಗಿ ನಾನು ಈ ಸರಣಿಯಲ್ಲಿ ಬೆಸ್ಟ್ ಪ್ರದರ್ಶನ ನೀಡಲು ಎದುರು ನೋಡುತ್ತೇನೆ ಎಂದು ಹೇಳುವ ಮೂಲಕ ಆಸೀಸ್ ತಂಡಕ್ಕೆ ಖಡಕ್ ಟಕ್ಕರ್ ನೀಡಿದ್ದಾರೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಆಸ್ಟ್ರೇಲಿಯಾ ವಿರುದ್ಧದ ಈ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ 2 ಮತ್ತು 1 ಅಂತರದ ಹಾಗೂ ಕ್ಲೀನ್ ಸ್ವೀಪ್ ಸರಣಿ ಸಾಧನೆಯನ್ನ ಮಾಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.